ಊಟ ಮಾಡಿ ಕಾರ್ ಸ್ಕ್ರಾಚ್ ಮಾಡಿದ್ದು ಯಾರು ಅಂತ ಅಂದ್ರೆ ಅದಕ್ಕಿಂತ 1 ಪಾಯಿಂಟ್ ಆಚೆ. ಓಕೆ ಅಂದರೆ ಕಂಗ್ರ್ಯಾಚುಲೇಷನ್ಸ್. ಇಷ್ಟೇ ಅಲ್ಲ ಗೈಸ್, ಪಾಪ ಇದೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಅದೇನೋ ನಿನಗೆ ಶಾಸ್ತ್ರ ಮಾಡ್ತಾ ಇರೋದು, ಏನೇನೋ ನೀರು ಈ ಥರದ್ದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಇಲ್ಲಿ ರೆಸಾರ್ಟಲ್ಲಿ ಇದ್ದೀವಿ. ಸೊ ಈವ್ನಿಂಗ್ ಆಗ್ತಾ ಬಂತು, ಇವಾಗ ಟೀ ಟೈಮ್. ಟೀ ತೊಗೊಂಡಿದ್ದೀವಿ. ಸೊ ಟೀ ಕುಡಿದ್ಬಿಟ್ಟು ಅಲ್ಲಿ ಒಂದು ಇದು ಮಾಡ್ತಿದ್ದಾರೆ, ಅಂದರೆ ಕೆತ್ತನೆ ಮಾಡೋದು. ಅವರೇ ಹೇಳಿ ಕೊಡ್ತಾರಂತೆ ಕೆತ್ತನೆ ಮಾಡೋದಂತ. ಅಲ್ಲಿ ಟೀ ಕೌಂಟ್ರ್ ಇದೆ. ಸೊ ಅಲ್ಲಿಂದ ಟೀ ತೊಗೊಂಡು ಬಂದು ಕುಡಿದು ತಿಂದು ತೊಗೊಳ್ಳಿ ನಿಮಗೆ ಇದು ಸ್ನ್ಯಾಕ್ಸ್. ಸೊ ಅಲ್ಲಿ ಹೇಳ್ಕೊಡೋಣ ಹೋಗ್ಬಿಟ್ಟು, ಓಕೆನಾ? ಅದಕ್ಕಿಂತ 1 ಪಾಯಿಂಟ್ ಆಚೆ. ಓಕೆ, ಅಂದರೆ ಟೂಲ್ಸಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ ಬರುತ್ತೆ, ಅದನ್ನು ರೆಡಿ ಮಾಡೋಕ್ಕೆ ಹಾನೇ ಬಿಡಿಸ್ಕೊಟ್ಟಿದ್ದಾರೆ ಅಂಕಲ್ಲು. ಇವಾಗ ಇದನ್ನು ನಾವು ಔಟ್ಲೈನ್ ಮಾಡಬೇಕಲ್ವ ಅಂಕಲ್? ಈ ಥರನಾ? ಇನ್ನು ಡಾರ್ಕ್ ಆಗಿ ಮಾಡಬೇಕಾ? ಡೀಪ್ ಆಗಬೇಕಲ್ಲ. ಇದಿಷ್ಟು ನಿಖಿಲ್ ಅವ್ರು ಮಾಡಿರೋದು, ಏನಾರ ಕಾಣ್ತಾ ಇದೆಯಾ? ಅದಕ್ಕೆ ಅಂಕಲ್ ಟಚ್ ಅಪ್ ಕೊಡ್ತಾ ಇದ್ದಾರೆ. ಇವಾಗ ನಾವು ಶಾಪಿಂಗ್ ಮಾಡ್ತಾ ಇದ್ದೀವಿ. ಲೈಟಾಗಿ ಇದೆಲ್ಲ ಅಂಕಲ್ ಮಾಡಿರೋದೆ ಅಂತ, ಅವ್ರ ಕೈಯಲ್ಲೇ ಮಾಡಿರೋದು. ಸೊ ಹಾಗಾಗಿ ನಮ್ಗೆ ಅದು ಆರ್ಟ್ ಹೇಳ್ಕೊಟ್ರಲ್ಲ, ಹಂಗಾಗಿ ಏನಾದರೂ ತೊಗೊಳ್ಳೋಣ ಅಂದ್ಬಿಟ್ಟು ಜೋಡಿ ಆನೆ ಮರಿ ತೊಗೊತಾ ಇದ್ದೀನಿ. ಆನೆ ಮರಿ ತೊಗೊಂಡೋಗಿ ಎಲ್ಲಾದರೂ ಶೋ ಪೀಸಲ್ಲಿ ಇಡಬೇಕು. ನಮ್ಮ ಮನೇಲಿ ಅದೆಷ್ಟು ಆನೆಗಳಿದೆ ಗೊತ್ತಾ, ಎಲ್ಲನೂ ಒಟ್ಟಿಗೆ ಇಟ್ಬಿಟ್ಟು ತೋರಿಸ್ತೀನಿ ಸುಮ್ಮನೆ. ಅಲ್ಲಿ ಆನೆ 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 ತೊಗೊಂಡಿದ್ದೀವಿ. ಒಂದು ರೌಂಡು ವೆಜ್ಜು ಮುಗಿಸ್ಕೊಂಡು ನಾನ್ ವೆಜ್ ಕಡೆ ಬಂದಿದ್ದೀವಿ. ನಾನ್ ವೆಜ್ಜು ಎಲ್ಲ ಟ್ರೈ ಮಾಡ್ತಿದ್ದೀವಿ ಗೈಸ್. ಇಲ್ಲಾಂದರೂ ಒಂದು 15-20 ಥರ ವೆರೈಟಿ ಇದೆ. ಎಲ್ಲ ಚುಚ್ಚು ತಿನ್ನೋದು. ಇವಾಗ ಗುಲಾಬ್ ಜಾಮೂನ್ ಮಾಡೋರೆ, ನಿಖಿಲ್ ಅವ್ರದ್ದು ಫೇವ್ರೇಟ್, ಅದಕ್ಕೆ 2 ಹಾಕೊಂಡ್ಬಂದಿದ್ದೀನಿ, ನನಗೊಂದು ಅವ್ರಿಗೊಂದು. ಗುಡ್ ಮಾರ್ನಿಂಗ್. ಸೊ ಇವತ್ತು ಚೆಕ್ಔಟ್ ಆಗ್ತಾ ಇದ್ದೀವಿ ನಾವು. ಸೊ ನೆನ್ನೆ ಹೋಗೋಕ್ಕಾಗಲಿಲ್ಲ. ಸೊ ಇವತ್ತು ಫ್ರೆಶ್ ಅಪ್ ಆಗಿದ್ವಿ ಅಲ್ಲ, ಹೆಂಗೂ ದೇವಸ್ಥಾನ ಇದೆ ಇಲ್ಲಿ, ನೋಡಿಕೊಂಡು ಕೈ ಮುಕ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ವಿ. ಆಲ್ರೆಡಿ ಲಗೇಜೆಲ್ಲ ಕೊಟ್ಟು ಕಳಿಸಿದ್ವಿ. ಸೊ ಇವಾಗ ಸುಮ್ಮನೆ ಹಂಗೆ ಒಂದು ಪ್ರಾಪರ್ಟಿ ರೌಂಡ್ ಹೊಡ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದು ಹೋಗೋಣ. ಇದು ಕೂರ್ಗ್ ಟ್ರೆಡಿಷ್ನಲ್ ಟೆಂಪಲ್. ಪ್ಲೀಸ್ ರಿಮೂವ್ ಯುವರ್ ಫುಟ್ವೇರ್ ಇಯರ್. ಇಲ್ಲೇ ಫುಟ್ವೇರ್ ಮಾಡ್ತೀನ. ಫಸ್ಟ್ ಟೈಮ್ ನಾನು ಕೂರ್ಗ್ ಟೆಂಪಲ್ ಹೋಗ್ತಾ ಇರೋದು. ನೀವು ವಾ ಲೆಟ್ಸ್ ಗೋ. ವಾವ್, ಚೆನ್ನಾಗಿದೆ. ಅಲ್ಲಿ ನೀರಿದೆ, ಕಾಲು ತೊಳ್ಕೊಳ್ಳೋಣ ಬನ್ನಿ. ತುಂಬ ಇದೆ ನೀರು ಬಿದ್ದಕ್ಕೆ ಯಾವಾಗಲೂ. ಇದು ದೇವ್ರ ಪಂಜುರ್ಲಿ, ಇದು ಚಾಮುಂಡೇಶ್ವರಿ ನಾಗಪ್ಪ ಅಂತ ಅದು ಗುಲಿಗಪ್ಪ. ಇನ್ನೊಂದಿದೆ ರಕ್ತೇಶ್ವರಿ. ಇದು ಹೂವು ನೋಡೋಕ್ಕೆ ಎಷ್ಟು ಡಿಫ್ರೆಂಟ್ ಆಗಿದೆ ಗೊತ್ತಾ, ಫೀಲು ಅಷ್ಟೇ. ಒಳ್ಳೆ ಪ್ಲಾಸ್ಟಿಕ್ ಹೂವು ಥರ ಇದೆ, ಬಟ್ ಇದು ಪ್ಲಾಸ್ಟಿಕ್ ಹೂವು ಅಲ್ಲ. ಇದು ಯಾವ ಹೂವು ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನಿಜ ನನಗಂತೂ ಗೊತ್ತಿಲ್ಲ. ಎಷ್ಟೊಂದಿದೆ ಆ ಥರದ್ದು. ಫುಲ್ ಅಲ್ಲೆಲ್ಲ ಇದೆ ನೋಡಿ, ಅಲ್ಲೆಲ್ಲ ಇದೆ, ಇಲ್ಲೂ ಇದೆ. ಚೆನ್ನಾಗಿದೆ ನೋಡೋಕ್ಕೂ ಕಲರ್. ಇಲ್ಲೇ ಆ ಒಂದು ರೆಸಾರ್ಟಿಂದ ಒಂದು 3.5 ಕಿಲೋಮೀಟ್ರಲ್ಲಿ ಒಂದು ಫಾಲ್ಸ್ ಇತ್ತು ಅಂತ ತೋರಿಸ್ತು ಗೂಗಲಲ್ಲಿ. ಸೊ ನೋಡ್ಕೊಂಡು ಹೋಗೋಣ. ನೀರಿದೆ ಡೌಟ್ ಅನ್ಸುತ್ತೆ ನನಗೇನೋ. ಸೊ ಲೆಟ್ಸ್. ಇದೊಂದು ದೇವಸ್ಥಾನ ಇದೆ, ಎಷ್ಟು ಚೆನ್ನಾಗಿದೆ ಮೆಟ್ಲೆಲ್ಲ ನೋಡಿ ನಿಕ್ಕಿ. ಇನ್ನು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಎಲ್ಲ ಪ್ಲೇಸ್ಗೂ ಹೋಗ್ಬಿಟ್ಟಿದ್ದೀವಿ. ಮಡಿಕೇರಿಲಿ ಯಾವ್ದು ಫೇಮಸ್ ಇದೆ ಅದೆಲ್ಲ ಹೋಗ್ಬಿಟ್ಟಿದ್ದೀವಿ. ಸೊ ಹಂಗಾಗಿ ಅಟ್ಲೀಸ್ಟ್ ಇಲ್ಲೇ ಪಕ್ಕದಲ್ಲಿ ಒಂದು ಇತ್ತಲ್ವಾ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡೋಣ, ಏನಾದರೂ ನೀರಿದ್ರೆ ನಮ್ಮ ಅದೃಷ್ಟ, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಖಾಲಿ ಫಾಲ್ಸ್ನ ನೋಡ್ಕೊಂಡು ಬರಬೇಕಷ್ಟೆ.
ದುಬಾರೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದು 4:30ಗೆ ಓಪನ್ ಅಂತೆ. ಇವಾಗ ಟೈಮ್ 12 o'clock. ಅಲ್ಲಿವರೆಗೂ ಏನು ಮಾಡೋದು? ಸೊ ಇದನ್ನಾರು ನೋಡಿಕೊಂಡು ಹೊರಟು ಬಿಡ್ತೀವಿ ಅಲ್ವಾ. ಯಾಕೆ ಅಂತಂದರೆ ನಂದು ವಾರ್ಡ್ರೋಬ್ ಬುಕ್ ಮಾಡಿದ್ದು ಬರುತ್ತೆ ಅಂತ ಅವ್ರು ಕಾಲ್ ಮಾಡಿದರು ಇವತ್ತು. ಸೊ ಹಾಗಾಗಿ ಸ್ವಲ್ಪ ಹೊರಡಬೇಕು. ಅಂದರೆ ಪೊಸಿಷನಿಂಗ್ ಫಿಟ್ಟಿಂಗ್ಸ್ಗೆಲ್ಲ ಬರ್ತಾರಲ್ವ, ಸೊ ಅವಾಗ ತೋರಿಸ್ಬೇಕಂತೆ ಅವರಿಗೆ ನೀಟಾಗಿ ಫಿಟ್ ಮಾಡಲಿಕ್ಕೆ ಜಾಗ ಎಲ್ಲಿ ಏನು ಅಂತ. ಸೊ ಹಂಗಾಗಿ ಹೋಗಬೇಕು. ಸುಮ್ಮನೆ 4:15ವರೆಗೂ ಟೈಮ್ ವೇಸ್ಟ್ ಮಾಡ್ಕೊಂಡು ವೆಯ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೊರಡ್ತಾ ಇದ್ದೇವೆ. ಫಾಲ್ಸ್ ನೋಡಿದ್ವಿ, ನೀರಿದೆ ನೋಡಿದೆ. ಹೋಗಿ ಅದೇ ಅಂದರೆ ಸ್ವಲ್ಪ ನೀರು ಎಷ್ಟು ಕೋಲ್ಡ್ ಇತ್ತು ಅಂದರೆ ಈ ಬಿಸಿಲಲ್ಲೂ ಒಂದು 2-3 ಫೋಟೋ ತೊಗೊಂಡು ಬಂದ್ವಿ. ನೀರಿತ್ತು ಲಕ್ಕೀಲಿ. ನಂಗಂತೂ ನೋಡಿದ ತಕ್ಷಣ ಖುಷಿ ಆಗೋಯ್ತು. ಆ್ಯಂಡ್ ಇದು ಏನಾದರೂ ಯಾವುದು ಅಂತ ಕೇಳಿದ್ರೆ ಏನೋ ಹಾಲೇರಿ ಅಂತ ಏನೋ ಫಾಲ್ಸ್ ಇದ್ರ ಹೆಸರು. ಶುಂಠಿಕೊಪ್ಪದಿಂದ ಒಂದು 7-8 ಕಿಲೋಮೀಟರ್ಸ್ ಆಗ್ಬೋದು. ಅಲ್ಲಿ ನಿಮಗೆ ಮ್ಯಾಪಲ್ಲೇ ಸಿಗುತ್ತೆ. ಬರೋರು ಬೇಕಾದ್ರೆ ಬರ್ಬೋದು. ನೀರಿದ್ದಾಗ ಬನ್ನಿ. ಅಬ್ಬಾ ಬ್ರೌನಿ ಬಂದಿದೆ, ಹಾಗೆ ಲೆವಿಸ್ಟಾ ಕಾಫಿ ಆ್ಯಂಡ್ ವನಿಲಾ ಕಪ್ ಕೇಕ್ ಹಾಗೂ ಚಿಕನ್ ನಗೆಟ್ಸ್. ಇಷ್ಟೆಲ್ಲ ತಿಂತೀವ ನಾವಿಬ್ಬರೇ? ಹಾಂ, ನಾನು 2 ತೊಗೊಂಡು ಅಂದ್ಕೊಂಡಿದ್ದೆ. ಫಾರ್ ದ ಏನೋ ಚೇಂಜ್ ನಿಖಿಲ್ ಅವರು ಕಾಫಿ ಕುಡಿತೀವಿ ಅಂದಿದ್ದಾರೆ. ಸೊ ಇದರಲ್ಲೇ ಬೈ 2 ಮಾಡ್ತಾಯಿದ್ದೀವಿ. ಆ್ಯಂಡ್ ಚಿಕನ್ ನಗೆಟ್ಸು 1-2 ತಿಂದ್ವಿ. ಇವಾಗ ವನಿಲಾ ಕಪ್ ಕೇಕ್ ಬಂದಿದೆ. ಬ್ರೌನಿ ಆಲ್ಮೋಸ್ಟ್ ಮುಗಿತಾ ಇದೆ. ಇದು ಫಸ್ಟ್ ಟೈಮ್ ನಾನು ನೋಡಿಲ್ಲ ಲೆವಿಸ್ಟಾದು ಕೆಫೆ. ನಾನೆಲ್ಲೂ ಹೋಗೇ ಇಲ್ಲ. ಬೆಂಗಳೂರಲ್ಲೂ ಇದೆಯಾ ಗೊತ್ತಿಲ್ಲ ಗೈಸ್. ಸೊ ಇದು ಆನ್ ದ ವೇ ಹೋಗ್ತಾ ಇದ್ವಿ, ಹಂಗೆ ನಿಲ್ಸಿದೀವಲ್ಲ ನೋಡಿ ಲೆವಿಸ್ಟಾ ಕೆಫೆ. ಎಲ್ಲೇ ಹೋಗಿ ಬಂದರು, ಒಂದಿನಕ್ಕೆ ಹೋಗಿ ಬಂದರು ನನಗೆ ನಮ್ಮ ಮನೆ, ನಮ್ಮ ಎನ್ವಿರಾನ್ಮೆಂಟೇ ಒಂಥರ ಖುಷಿ. ಸೊ ಬಂದಿದ ತಕ್ಷಣ ಇನ್ನೊಂದು ಖುಷಿ ಏನಂತ ಅಂದರೆ, ಯಾರೋ ಏನು ಕೊಟ್ಟು ಕಳಿಸಿದ್ದಾರೆ ಅಂದರೆ, Hi Madhu, Nikhil, Nisha and entire family. I got a placement in one company. So wanted to share this with you. I am your biggest fan and lots of love to Madananna and entire family. And our ಹೆಸರು ಮಾನಸ ಅಂತ. ಸೊ ಕಳಿಸ್ಕೊ ಇನ್ನೊಂದು ಸ್ಲಿಪ್ ಇದೆ. ಸೊ ಅದರಲ್ಲಿ ನಂಬರ್ ಹಾಕಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮಾನಸ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಇಷ್ಟೇ ಅಲ್ಲ ಗೈಸ್, ಸ್ವಲ್ಪ ಇದೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಕುಕೀಸ್, ಇದೊಂದು ಕುಕೀಸ್. ವಾವ್, ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ನಿಮಗೆ ಒಳ್ಳೆಯದಾಗಲಿ, ಪ್ಲೇಸ್ಮೆಂಟ್ ಸಿಕ್ಕಿರೋದು ಖುಷಿ ಆಯಿತು. ಥ್ಯಾಂಕ್ ಯು. ಬ್ಯಾಕ್ ಟು ಕಿಚನ್. ಇವತ್ತು ಉಪ್ಸಾರು ಮಾಡ್ತಾ ಇದ್ದೇವೆ. ತೊಗರಿಕಾಳು ತೊಗೊಬಂದಿದ್ರು ನಮ್ಮ ಅಜ್ಜಿ ಬರುವಾಗ, ಅವತ್ತು ಬಂದಿದ್ರಲ್ಲ ಆವಾಗ. ಸೊ ಅದ್ರದ್ದು ಉಪ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಉಪ್ಸಾರು ಮಾಡ್ತಾಯಿದ್ದೀನಿ. ಅನ್ಫಾರ್ಚುನೇಟ್ಲಿ ಇವತ್ತು ತುಂಬ ಮಿಸ್ಕಮ್ಯುನಿಕೇಷನ್ ಆಗಿದೆ. ಏನಂತಂದರೆ ಮುತ್ತಣ್ಣ ಅವ್ರದ್ದು ನಂಬರ್ ಕೊಟ್ಟಿದ್ದು ವೇಕ್ಫಿಟ್ಗೆ, ಮತ್ತು ನಂದು ಏನೇ ಅಮೆಝಾನ್ ಅದೆಲ್ಲ ಅದೇ ಅಂದರೆ ಮುತ್ತಣ್ಣನ ನಂಬರೇ ಕೊಟ್ಟಿರೋದು ಡೆಲಿವರಿಗೆ. ಯಾಕಂದರೆ ಅವರು ಸ್ವಲ್ಪ ಮನೇಲೇ ಇರ್ತಾರೆ, ಅಂದರೆ ಎಲ್ಲ ರೆಸ್ಪಾನ್ಸ್ ಮಾಡ್ತಾರೆ ಕಾಲ್ಗೆ ಅಂತ. ನಾವು ಅಲ್ಲಿ ಆಚೆ ಓಡಾಡ್ತಾ ಇರ್ತೀವಿ ಅಂತ. ಸೊ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬಿಟ್ಟು ವೇಕ್ಫಿಟ್ಟು ಅಂತ ಅಂದ್ಕೊಬಿಟ್ಟಿದ್ರು. ಅದೇ ಅಂದಿದ್ರು ಅವರು 29th ಆಗುತ್ತೆ ಅಂತ. ಇಷ್ಟು ಬೇಗ ಬರಲ್ಲ ಅಂತ ನನಗೂ ಗೊತ್ತಿತ್ತು, ಬಟ್ ಸ್ಟಿಲ್ ಅದು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ, ಇನ್ನೊಂದು 3-4 ದಿನ. ಸೊ ವೆಯ್ಟ್ ಮಾಡುವ. ಇವಾಗ ಸದ್ಯಕ್ಕೆ ಉಪ್ಸಾರು ಮುದ್ದೆ ಅನ್ನ ಮಾಡ್ತಾಯಿದ್ದೀನಿ. ನಮ್ಮ ನಿಶಾ ಅವರು ಎದ್ದಿದ್ದಾರೆ, ಇಲ್ಲೇ ಇದ್ದಾರೆ ನಿಶಾ ಅವರು. ನಿಶಾ ಅವ್ರನ್ನ ತೋರಿಸಿ. ಗುಡ್ ಮಾರ್ನಿಂಗ್. ಅದೇನೋ ನಿನಗೆ ಶಾಸ್ತ್ರ ಮಾಡ್ತಾ ಇರೋದು, ಏನೇನೋ ನೀರು ಉಯ್ತಾ ಇರೋದು, ಯಾವ್ಯಾವ್ದೋ ಅದು ಏನೇನೋ ಕನ್ಸು ಬಂತು. ಅಷ್ಟರಲ್ಲಿ ಬಂದು ಮುಸಂದೆ ಐತೆ ಇದ್ದಾಳೆ ಅಂತ ಎಬ್ಸಿದ್ಲು. ಅಡುಗೆ ಪಾರ್ಟ್ನರ್ ಯಾರಿರ್ತಾರೋ ಇಲ್ವೋ, ಇವನಂತೂ ಅವಳು ಅಡುಗೆ ಮಾಡ್ಬೇಕಾರೆಲ್ಲ ಇಲ್ಲೇ ಕಾಲು ಸಂದಿಲೇ ಬಂದು ಮಲ್ಕೊಳ್ಳೋದು. ಇವಾಗ ನಾವು ತೊಗರಿಕಾಳು ಬೇಯಿಸ್ಕೊಂಡಿದ್ದೀವಿ, ತೋರಿಸ್ಬಿಡ್ತೀನಿ. ತೊಗರಿಕಾಳು ಕುಕ್ಕರ್ಗೆ ಮೊಸಪ್ಪು ಹೆಂಗೆ ಮಾಡೋದು ಅಂತ. ಇದು ನಾವು ಬೆಳೆದಿರೋ ತೊಗರಿಕಾಳು, ಅದನ್ನು ನೀರಲ್ಲಿ ಹಾಕಿ ಉಪ್ಪಾಕಿ ಬೇಯಿಸ್ಕೋಬೇಕು. ಅದಾದಮೇಲೆ 2 ವಿಜಿಲ್ ಆದಮೇಲೆ ಕೀರೆ ಸೊಪ್ಪನ್ನ ತೊಗೊಂಡು ತೊಳ್ಕೊಂಡು ಬಿಡಿಸ್ಕೊಂಡು ಹಿಂಗೆ ಆ ನೀರಿಗೇನೆ ಹಾಕೋಬೇಕು. ಆಮೇಲೆ ಬೇಕಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಬೇಯಬೇಕು ಸೊಪ್ಪು, ಆಯಿತಾ?
ಸೊಪ್ಪು ಬೆಂದ ಮೇಲೆ ಸೊಪ್ಪು ಸೊರಪು ಬೋಸಿ ಅಂತ ಇರುತ್ತೆ. ಅದಕ್ಕೆ ಇದನ್ನ ಹುಯ್ದ್ಬಿಟ್ಟು ನೀರು ಸಪ್ರೇಟು, ಕಾಳು ಮತ್ತು ಸೊಪ್ಪು ಸಪ್ರೇಟ್ ಮಾಡ್ಕೋಬೇಕು. ನೀರನ್ನ ಎಸ್ಬಿಡೋದ? ಅದೇ ಉಪ್ಸಾರು. ಓಕೆ, ಇದೇ ನೀರನ್ನೇ ಉಪ್ಸಾರು ಅನ್ನೋದು. ಆಯಿತಾ? ಇದನ್ನು ಬೇಯಿಸ್ಕೊಂಡು ಕಾಳು ಮತ್ತು ಸೊಪ್ಪನ್ನ ಸಪ್ರೇಟ್ ಮಾಡಿಬಿಟ್ಟು ಆ ಕಾಳು ಮತ್ತು ಸೊಪ್ಪಿಗೆ ಕಾಯಿ, ಆಮೇಲೆ ಏನು ಒಣಮೆಣಸಿನ್ಕಾಯಿ ಅದೆಲ್ಲ ಹಾಕ್ಬಿಟ್ಟು ಪಲ್ಯ ಮಾಡೋದು. ಪಲ್ಯ ಮಾಡೋದು ಆಮೇಲೆ ತೋರಿಸ್ತೀನಿ. ಇವಾಗ ಇದು ತೋರಿಸ್ತೀನಿ ನೋಡಿ ರುಬ್ಕೊಳ್ಳೋಕ್ಕೆ. ನಾನು ಉಪ್ಪೆಸರು ಖಾರ ಅದೇ ಇದೇನೆ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಹುಣಸೆ ಹಣ್ಣು ಸ್ವಲ್ಪ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಣಮೆಣಸಿನ್ಕಾಯಿನ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಗ್ರೈಂಡ್ ಮಾಡಬೇಕು, ನೀರು ಹಾಕ್ಬಿಟ್ಟು. ಅಷ್ಟೇ ಗೈಸ್, ಉಪ್ಪು ಸರ್ಕಾರ. ಮುದ್ದೆ ತಿರುತ್ತಿದ್ದಾರೆ ಮಧು ಅವರು. ಇದಾ ತಂದಿದ್ದು ಊರಿಂದ? ಇದು ಕಾಗೋಲು. ಏನಕ್ಕೆ ಅದು? ಇದು ಗ್ರಿಪ್ಗೆ, ಇದಕ್ಕೆ. ಅದು ಇಲ್ದಿರೋವಾಗ ಏನು ಮಾಡ್ತಿದ್ದೆ ನೀನು? ಮತ್ತೆ ಬಟ್ಟೆ ಹಿಡ್ಕೊತಾ ಇದ್ದೆ 2 ಕಾಲಲ್ಲಿ. ಚೆನ್ನಾಗಿ ತಿನ್ನೋದು ಮುದ್ದೆನ. ರವೀಂದ್ರ ಎಲ್ಲ ಕೇಳ್ತಾ ಇದ್ರು ನಿಖಿಲ್ ಅವ್ರನ್ನ ರೀ ಅಂತ ಕರೀರಿ ಅಂತ. ನಿಮ್ಮ ಆಸೆ ಯಾಕೆ ನಿರಾಸೆ ಮಾಡ್ಲಿ? ಒಂದ್ಸಲ ಕರೆದ್ಬಿಡ್ತೀನಿ, ರೀ ಮುದ್ದೆ ಉಪ್ಸಾರು ರೆಡಿ, ಬನ್ನಿ ಊಟ ಮಾಡಿ. ಮುದ್ದೆ ಆಗ್ತಾ ಇದೆ ಅಲ್ಲಿ. ಪಲ್ಯ ಮಾಡ್ತಾ ಇದಾರೆ. ಇಲ್ಲ, ಪಲ್ಯ ಸುಮ್ಮನೆ ಹಿಂಗೆ ಅಲ್ಲಾಡ್ಸಕ್ ಕೊಟ್ಟವಳೆ ಅಷ್ಟೇ. ಎಸ್, ಇದೈತೆ ಅನ್ಸುತ್ತೆ. ಸಾಕಾ? ಆಫ್ ಮಾಡ್ಲಾ? ನಾನು ಮಾಡಿದ್ದಲ್ಲ ಗೈಸ್, ಮಧು ಮಾಡಿದ್ದೆ. ಹಲೋ, ಗುಡ್ ಮಾರ್ನಿಂಗ್. ಇವಾಗ ಟೈಮು 6:45 ಆಗಿರ್ಬೋದು. ಸೊ 5:15 ಎದ್ದು ರೆಡಿಯಾಗಿ ಎಲ್ಲೋಗ್ತಾ ಇದೀವಿ ಅಂತ ಅಂದರೆ ಚನ್ನಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ನಮ್ಮ ಅಕ್ಕ ಏನೋ ಪೂಜೆ ಮಾಡಿಸ್ತಾ ಇದ್ದಾಳೆ, ಅಭಿಷೇಕ ಎಲ್ಲ ಮಾಡಿಸಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮೊಂದಿಗೆ ನಿಶಾ ಅವ್ರು ಬರ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಗೈಸ್. ಹಾಗೆ ನಿಖಿಲ್ ರವೀಂದ್ರ ಅವರು ಬರ್ತಾರೆ. ನಂತರ ಕ್ಲಿಪ್ಸ್ ತಗೊಂಡಿದ್ದಾಳೆ, ಸೇಮ್ ಟು ಸೇಮ್. ನೋಡಿ, ಒಟ್ಟಿಗೆ ತಗೊಂಡ್ವಲ್ಲೇ. ನೀನು ತಗೊಂಡಿದ್ದ ಅವತ್ತು? ನೋಡಿರ್ಲಿಲ್ಲ. ಓಕೆ, ಗುಂಡವರು ನನ್ನ ಬೀಳ್ಕೊಡುಗೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸೊ ಗೈಸ್, ಆಮೇಲೆ ಎಷ್ಟೋ ಜನ ಹೇಳಿದ್ದೀರಾ, ಕರೆಕ್ಟ್ ಆನ್ಸರ್ ಹೇಳಿದ್ದೀರಾ. ನನ್ನ ಮೇಲೆ ನಂಬಿಕೆ ಅಲ್ವಾ ಗೈಸ್? ನಾನು ಓಡಿಸ್ತೀನಿ, ಅಷ್ಟೋ ಇಷ್ಟೋ ಕಾರ್ ಓಡಿಸ್ತೀನಿ. ಗುದ್ದಂಗೆಲ್ಲ ಓಡ್ಸಂಗಿದ್ರೆ ನಾನು ಮುಟ್ಟದೆ ನಾನಲ್ಲ. ಆಮೇಲೆ ಪ್ರಿಯಾಂಕಾ ಅಂತೆಲ್ಲ ಹೇಳವ್ರೆ. ಪ್ರಿಯಾಂಕಾ ಎಲ್ಲ ಪ್ರೋ ಡ್ರೈವರ್ ಗೊತ್ತಾ? ಅವರು ಮುಂಬೈ ಟು ಉಡುಪಿ ಒಬ್ರೇ ಓಡಿಸ್ಕೊಬರ್ತಾರೆ, ಅಷ್ಟು ಪ್ರೋ ಡ್ರೈವರ್ ಅವರು. ಎಷ್ಟು ವರ್ಷ ಕೆನಡಾದಲ್ಲಿ ಓಡಿಸ್ತಾರಲ್ಲ. ಸೊ ನೀವು ಕೆಲವೊಬ್ರು ನನ್ನ ಹೆಸರನ್ನು ಹೇಳಿದೀರಾ. ಜಾಸ್ತಿ ಮೆಜಾರಿಟಿಲಿ ಬಂದಿದ್ದು ನಿಶಾ 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 ಅಂತ. ನಿಶಾ ಅಲ್ಲ, ಕಾರ್ ಸ್ಕ್ರಾಚ್ ಮಾಡಿದ್ದು ಯಾರು ಅಂತ ಅಂದ್ರೆ ವಿನೋದ ಇದನ್ನಲ್ಲ ಅವನು ಸ್ವಲ್ಪ ಜನ ಕಮೆಂಟ್ ಮಾಡಿರಿ, ನಾನು ನೋಡಿದೆ. ಸೊ ನಮ್ಮ ವಿನೋದ ಅಣ್ಣಂದು ಇದು ಕೊಡುಗೆ ಅದು. ಪಾಪ ಅವ್ನಿಗೆ ಗೊತ್ತಾಗ್ದೆ ಹೆಂಗದ ಮಾಡಿದವನು. ಬರೀ ತೋರಿಸ್ತೀನಿ, ರಿವರ್ಸ್ ತೆಗಿತಾ ಇದೆ ಇಲ್ಲಿಂದ. ನಾನು ನಿಶಾನು ಕೂತಿದ್ವಿ ಒಳಗಡೆ. ನಾನು ಎಲ್ಗಡೆ ಗುದ್ದಿದ್ದವನು ಒಟ್ಟಣ ನೋಡಿದ್ರು ನಾವು ಒಳಗಡೆ ಇದ್ವಿ. ಅಲ್ಲಿ ಯೆಲ್ಲೋ ಕಲರ್ ಒಂದು ಬೋರ್ಡ್ ಐತಲ್ಲ, ಸರಿ ಆ ಮರಕ್ಕೆ ಯೆಲ್ಲೋ ಕಲರ್ ಬೋರ್ಡ್ ಐತಲ್ಲ ಅಲ್ಲಿ. ಎಲ್ಲಿದೆ ಯೆಲ್ಲೋ ಕಲರ್ ಬೋರ್ಡ್? ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ಕ್ಯಾಮ್ರಾದಲ್ಲಿ ನೋಡು. ಆ ಯೆಲ್ಲೋ ಕಲರ್ ಬೋರ್ಡ್ಗಾ? ಅಷ್ಟು ಎಲ್ಲಿ ಬೋರ್ಡ ಗುರು? ಅಷ್ಟು ಲೆಫ್ಟ್ ಹೋಗಿ ಗುದಿಯೋ ಅಷ್ಟು? ಅಲ್ಲಿ ಕಾರ್ ಇತ್ತು, ಎರಡು ಕಾರ್ ನಿಂತಿತ್ತು. ಇವನು ಈ ಕಡೆ ತಗೊಂಡು ಹೋದ ಇನ್ನೂ. ಹಂಗಾಗಿ ಇವತ್ತು ಅದೊಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಏನು ಅಂತಂದ್ರೆ ತಾಳಿ ಪೋಣಿಸೋದು ಮತ್ತು ಏನು ಬಳೆ ತೆಗಿಬೇಕು. ಬಟ್ ನನಗೆ ಬಳೆ ಒಂಥರ ತುಂಬ ಇಷ್ಟ, ಎರಡೆರಡಾದರೂ ಹಾಕ್ಕೊಳ್ತೀನಿ. ಆ್ಯಂಡ್ ಅದಕ್ಕೆ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ. ಇವತ್ತು ತಾಳಿ ಪೋಣಿಸ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ಹೊರಡೋಣವೇ. ಏನಿದು ಮುಖ ನೋಡಿ ಗೈಸ್, ಅಷ್ಟು ಹೇಳ್ತೀನಿ. ಹಂಗೆ ಮಲಗಿರ್ತಾಳೆ, ಆ ಸೊಳ್ಳೆಲ್ಲೇ ಮಲಗಿರ್ತಾಳೆ. ಎಲ್ಲ ಕಚ್ಚಿಸ್ಕೊಂಡು ಹಿಂಗೆ ಮಾಡ್ಕೊಂಡು ಒಳ್ಳೆ ಕಡ್ಬಿಟ್ಟಿದೆ. ಬನ್ನಿ ಹೋಗೋಣ. ಯಾಕೆ ಬೆಳಗ್ಗೆ ಆ ಮಗುಗೆ ಅಷ್ಟು ಹಿಂಸೆ ಕೊಡ್ತಾ ಇದ್ದೀರಾ ಇಬ್ರು? ಓಕೆ, ಈ ಬ್ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ನಿಶಾ ನಿಖಿಲ್ ಬ್ಲಾಗ್ಸ್ ಹಾಗೂ ಮದನ್ಗೌಡ ಯೂಟ್ಯೂಬ್ ಚಾನಲ್ ಹಾಗೂ ಮಧುಗೌಡ ಯೂಟ್ಯೂಬ್ ಚಾನಲ್. ಟೇಕ್ ಕೇರ್ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ವಂದನೆಗಳು.